ಹಾಯ್ ದೇರ್, ಎಲ್ಲರಿಗೂ ನಮಸ್ತೆ. ಎಸ್ಥೆಟಿಕ್ನಲ್ಲಿ 2 ಡಿಫ್ರೆಂಟ್ ಟೈಪ್ ಆಫ್ ಎಸ್ಥೆಟಿಕ್ಸ್ ಇರುತ್ತೆ. ಒನ್ ಬಂದ್ಬಿಟ್ಟು ಬೇಸಿಕ್ ಎಸ್ಥೆಟಿಕ್ ಅಂಡ್ ಅದರ್ ಒನ್ ಬಂದ್ಬಿಟ್ಟು ಅಡ್ವಾನ್ಸ್ ಮೆಡಿಕಲ್ ಎಸ್ಥೆಟಿಕ್. ಬೇಸಿಕ್ ಎಸ್ಥೆಟಿಕ್ಗೆ ಎನ್ರೋಲ್ಮೆಂಟ್ ತಗೋಬೇಕು ಅಂದರೆ ಯಾವುದೇ ರೀತಿಯ ಸ್ಕಿನ್ ನಾಲೆಜ್ ಇರಲೇಬೇಕು ಅನ್ನೋ ಕಂಪಲ್ಸರಿ ಇರೋದಿಲ್ಲ. ಹಾಗೆ ಎಜುಕೇಷನ್ ಬ್ಯಾರಿಯರ್ ಕೂಡ ಇರೋದಿಲ್ಲ. ಯಾವುದೇ ಡಿಫ್ರೆಂಟ್ ಪ್ರೊಫೆಷನಲ್ ಇದ್ರೂ ಕೂಡ ಎಸ್ಥೆಟಿಕ್ಗೆ ಎನ್ರೋಲ್ಮೆಂಟ್ನ ಈಸಿಯಾಗಿ ತಗೋಬಹುದು. ಯಾಕಂದರೆ ಈ ಬೇಸಿಕ್ ಎಸ್ಥೆಟಿಕ್ ಸ್ಟಾರ್ಟ್ ಆಗೋದು ಸ್ಕ್ರ್ಯಾಚಿಂದ. ಸ್ಕಿನ್ ಅನಾಟಮಿ ಫಿಸಿಯಾಲಜಿ ಕಂಪ್ಲೀಟ್ಲಿ ಸ್ಟಾರ್ಟ್ ಆಗೋದು ಸ್ಕ್ರ್ಯಾಚಿಂದ. ಫಸ್ಟ್ ಸ್ಕ್ರ್ಯಾಚ್ ನಾಲೆಜ್ ಕೊಟ್ಬಿಟ್ಟು ದೆನ್ ಆಕ್ಚುಯಲ್ ಸಿಲೆಬಸ್ಗೆ ಇದು ಫರ್ದರ್ ಪ್ರೊಸೀಡ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ನಮಗೆ ಕಾಲ್ ಮಾಡಿದವ್ರು ಕೇಳ್ತಾರೆ, ನನ್ನ ಡಿಫ್ರೆಂಟ್ ಫೀಲ್ಡ್ ಇದೆ, ನಂದು ಎಜುಕೇಷನ್ ಈ ಬ್ಯಾಕ್ಗ್ರೌಂಡಿಂದ ಇಲ್ಲ. ಸೊ ಹೀಗೆ ತುಂಬ ಡಿಫ್ರೆಂಟ್ ಕನ್ಸರ್ನ್ ಜೊತೆಗೆ ಬರ್ತಾರೆ. ಸೊ ಅವ್ರಿಗೆಲ್ಲ ನಾವು ಹೇಳ್ತಾ ಇರೋದೇನು ಅಂದರೆ, ನೀವು ಯಾವುದೇ ಡಿಫ್ರೆಂಟ್ ಪ್ರೋಗ್ರಾಮಿಂದ ಇರ್ಬೋದು, ಯಾವುದೇ ಡಿಫ್ರೆಂಟ್ ಎಜುಕೇಷನ್ನಿಂದ ಇರ್ಬೋದು, ಹಾಗೆ ನಿಮಗೆ ಯಾವುದೇ ಸ್ಕಿನ್ ನಾಲೆಜ್ ಇಲ್ಲದೆ ಇದ್ರೂ ಕೂಡ ಬೇಸಿಕ್ ಎಸ್ಥೆಟಿಕ್ಕಿಗೆ ಎನ್ರೋಲ್ಮೆಂಟ್ ಆಗಲಿಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಎಲ್ಲಾನು ಸ್ಕ್ರ್ಯಾಚಿಂದ ಸಿಗುತ್ತೆ ನಿಮಗೆ, ಹಾಗೆ ಅಡ್ವಾನ್ಸ್ ನಾಲೆಜಲ್ಲಿ ಸಿಗುತ್ತೆ. ಸೊ ಬೇಸಿಕ್ ಎಸ್ಥೆಟಿಕ್ಕಿಗೆ ಯಾರು ಬೇಕಾದ್ರೂ ಕೂಡ ಎನ್ರೋಲ್ಮೆಂಟ್ ತಗೋಬಹುದು.